ಆದ್ರೆ ಕೇಂದ್ರ ಸರ್ಕಾರದಿಂದ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ 2026ರ ಬಜೆಟ್ ನಲ್ಲಿ. ನೋಡಿ, ತುಂಬಾ ಜನ ಈ ಒಂದು ರೈತರ ಸಲುವಾಗಿ ನಿಲ್ಲೋದಿಲ್ಲ. ಆದ್ರೆ ರೈತರ ಪರವಾಗಿ ನಿಂತ ವ್ಯಕ್ತಿ ಅಂದ್ರೆ ಈ ಒಂದು ಎಚ್.ಡಿ. ಕುಮಾರಸ್ವಾಮಿ. ಯಾಕೆ ಈ ಒಂದು ಮಾತು ಹೇಳ್ತಾ ಇದ್ದೀನಪ್ಪಾ ಅಂದ್ರೆ, ಹಿಂದಿನ ಇತಿಹಾಸ ತೆಗೆದ್ ನೋಡಿ, ಯಾರು ಕೂಡ ರೈತರ ಪರವಾಗಿ ನಿಂತಿಲ್ಲ, ಸಾಲ ಮನ್ನಾ ಮಾಡಿದ್ದಾರೆ, ಬಟ್ ಕಡಿಮೆ ಬಜೆಟ್ ನಲ್ಲಿ ಮಾಡಿದ್ದಾರೆ. ಆದ್ರೆ ಅತಿ ಹೆಚ್ಚು ಬಜೆಟ್ ನಲ್ಲಿ ಮಾಡಿದಂತ ವ್ಯಕ್ತಿ ಈ ಒಬ್ಬ ಎಚ್.ಡಿ. ಕುಮಾರಸ್ವಾಮಿ. ಈ ಒಂದು ಮಾತು ಯಾಕೆ ಹೇಳ್ತಿದ್ದಾನ ಅಂದ್ರೆ, ಈಗ ರೈತರು ಕೂಡ ಅದೇ ಗುಡ್ ನ್ಯೂಸ್ ಬಂದಿರತ್ತೆ, ಅದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಏನು ಎಂತ ಎಲ್ಲ ಮಾಹಿತಿ ಇರತ್ತೆ, ವಿಡಿಯೋ ಕೊನೆತನಕ ನೋಡಿ. ನೀವು ಕೂಡ ಎಚ್.ಡಿ. ಕುಮಾರಸ್ವಾಮಿನ ಅಥವಾ ಬೇರೆ ಯಾರಿಗೆ ಇಷ್ಟಪಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಏನಪ್ಪಾ ಅಂದ್ರೆ, ಇದೀಗ ಬಂದಿರುವಂತ ಮಾಹಿತಿ ಆಗಿರತ್ತೆ. ಮೊನ್ನೆ ಬಜೆಟ್ ಮಂಡನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 18% ತಂಬಾಕಿನ ಮೇಲೆ ಸುಂಕ ಇಟ್ಟಿದ್ರು. ಅದನ್ನ ಸುಂಕವನ್ನ ತೆಗೆದು ಹಾಕಿದ್ದಾರೆ ಈ ಒಂದು ಎಚ್.ಡಿ. ಕುಮಾರಸ್ವಾಮಿ. ಇಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ನೋಡಿ, ತಂಬಾಕು ಮೇಲಿರುವ 18% ಸುಂಕ ಹಿಂಪಡಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ. ಯಾರು ಹಿಂಪಡಿಸಿದ್ದಾರೆ? ಈ ಒಂದು ಕುಮಾರಸ್ವಾಮಿ ಅವರು. ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಏನಪ್ಪಾ ಅಂದ್ರೆ, FCC ತಂಬಾಕು ಮೇಲಿನ ವಿಧಿಸಲಾಗಿದ್ದ 18% ಅಬಕಾರಿ ಇಲಾಖೆಗೆ ಸುಂಕವನ್ನ ಕಟ್ಟಬೇಕಾಗ್ತಿತ್ತು. ಇಲ್ಲಿ ಗಮನಿಸ್ತಾ ಇರಬಹುದು, ಅಬಕಾರಿ ಸುಂಕವನ್ನ ಕೇಂದ್ರ ಸರ್ಕಾರ ತೆಗೆದುಹಾಕಿ ಫೆಬ್ರವರಿ 5ರಿಂದಾನೇ ಹರಾಜು ಪ್ರಕ್ರಿಯೆ ಆರಂಭ ಮಾಡಲಾಗುವಂತೆ ನಿರ್ದೇಶನ ನೀಡಿದೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ತಿಳಿಸಿಕೊಟ್ಟಿದ್ದಾರೆ. ಇದೊಂದು ರೈತರಿಗೆ ಖುಷಿಯ ವಿಚಾರ. ಯಾರ್ಯಾರು ತಂಬಾಕನ್ನ ಉತ್ಪಾದನೆ ಮಾಡಿದಾರಲ್ಲ ರೈತರು, ಅವ್ರಿಗಂತರೂ ಖುಷಿಯ ವಿಚಾರ. 18% ಸುಂಕವನ್ನು ಕಟ್ಟಬೇಕಾಗಿತ್ತು. ಆ ಒಂದು ಸುಂಕವನ್ನ 18% ತೆಗೆದು ಹಾಕಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಇದೊಂದು ಒಳ್ಳೆ ಅವಕಾಶ. ನೋಡಿ, ಇನ್ನೊಂದು, ಈಗ ಯಾರ್ಯಾರು ವಿಡಿಯೋಗಳನ್ನು ಮಾಡ್ತಾ ಇದ್ರೆ, ಅದನಂತರ ಯಾರ್ಯಾರು ಗೇಮಿಂಗ್ ಅನ್ನ ಮಾಡ್ತಾ ಇದ್ರಿ, ಅಥವಾ ಒಟ್ಟಾರೆ ಯೂಟ್ಯೂಬರ್ಸ್ ಆಗ್ಬಹುದು, ವಿಡಿಯೋಗಳನ್ನ ಮಾಡ್ತಾ ಇದ್ರೆ, ರೀಲ್ಸ್ ಅನ್ನ ಮಾಡ್ತಾ ಇದ್ರಲ್ಲ, ಅಂತವ್ರಿಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ 2026ರ ಬಜೆಟ್ ಮಂಡನೆಯಲ್ಲಿ. ಏನು ಗುಡ್ ನ್ಯೂಸ್ ಅಪ್ಪ ಅಂದ್ರೆ, ಈ ಒಂದು ವಿಡಿಯೋ ಕ್ರಿಯೇಟ್ ಮಾಡೋದು ಹೇಗೆ, ಫೋಟೋ ತೆಗೆಯೋದು ಹೇಗೆ, ತಮ್ಮೇಲನ್ನ ತಯಾರು ಮಾಡೋದು ಹೇಗೆ, ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ, ಅದನಂತರ ಈಗ ಯೂಟ್ಯೂಬರ್ಸ್ ಆಗೋದು ಹೇಗೆ, ಅದನಂತರ ಈಗ ಚಾನಲ್ ಅನ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ಕೇಂದ್ರ ಸರ್ಕಾರದಿಂದ ನಮಗೆ ತರಬೇತಿ ಕೊಡ್ತಾರೆ. 2026ರ ಬಜೆಟ್ ಮಂಡನೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ಘೋಷಣೆ ಕೊಟ್ಟಿದ್ದಾರೆ. ಇನ್ನು 2026ರ ಬಜೆಟ್ ಮಂಡನೆಯಲ್ಲಿ ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಏನ್ ತಿಳಿಸ್ಕೊಟ್ಟಿನಲ್ಲ, ತರಬೇತಿ ಕೊಡೋದು, ಅದ್ರ ಬಗ್ಗೆನೆ ಈಗ ಮುಂಬೈನಲ್ಲಿ ಸುಮಾರು 15,000ಕ್ಕಿಂತ ಅಧಿಕ ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡ್ತಿದ್ದಾರೆ. ಇದೊಂದು ಒಳ್ಳೆಯ ಅವಕಾಶ. ತುಂಬಾ ಮನೆಯಲ್ಲಿ ಸಣ್ಣ ಮಕ್ಕಳು ಅಥವಾ ಅವ್ರವ್ರ ಪಾಡಿಗೆ ಅವ್ರ ಸ್ಕಿಲ್ ಅನ್ನ ತೋರಿಸೋ ಸಲುವಾಗಿ ವಿಡಿಯೋನ ಮಾಡ್ತಾ ಇದ್ರು. ತುಂಬಾ ಜನ ಬೈತಾ ಇದ್ದಾರೆ, ಅವು ಕೂಡ ಬೆಳೆಸ್ಕೊಂಡು ವಿಡಿಯೋ ಮಾಡ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ಈಗ ಸರ್ಕಾರದಿಂದಾನೇ ವಿಡಿಯೋ ಮಾಡಿ ಈ ರೀತಿ ನಾವೇ ಕಲಿಸ್ಕೊಡ್ತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕತೆಯಿಂದ ಮುಂದಕ್ಕೆ ನಡ್ರಿ ಅಂತೇಳಿ ಸರ್ಕಾರ ತಿಳಿಸ್ಕೊಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನೋಡಿ, ಈಗ ಈ ಒಂದು ವಿಡಿಯೋ ಮಾಡೋದು ಕೂಡ ಒಂದು ಸರ್ಕಾರದಿಂದ ಮುಂದ್ಗಡೆ ಹೆಂಗಾಗತ್ತೆ ಅಂದ್ರೆ, ಸರ್ಕಾರದವರೇ ಅತಿ ಹೆಚ್ಚು ಚಾನಲ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಅದರಲ್ಲಿ ಕೂಡ ನೇಮಕಾತಿ ಮಾಡುವಂತ ಸಾಧ್ಯತೆ ಇದೆ. 2026ರಿಂದ ಈ ಒಂದು ಶಾಲಾ ಕಾಲೇಜುಗಳನ್ನ ತರಬೇತಿಗಳು ಪ್ರಾರಂಭ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು, ಈ ಒಂದು ರೈತರಿಗೆ ಕುಮಾರಸ್ವಾಮಿ ಅವರು ಕೊಟ್ಟಂತ ಈ ಒಂದು ಗುಡ್ ನ್ಯೂಸ್ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ತಂಬಾಕು ಮೇಲಿರುವಂತ 18% ಇರುವಂತ ಸುಂಕವನ್ನ ಹಿಂಪಡೆದಿದೆ ಈ ಒಂದು NDA ಸರ್ಕಾರ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.